ಹೇಳಿದ್ದೆ ನಾನು ಶೀಘ್ರಸ್ಖಲನದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ವಿಡಿಯೋ ಮಾಡಿದ್ದೆ ನಾನು. ಏನಕ್ಕಾಗುತ್ತೆ ಮತ್ತು ಯಾಕಾಗುತ್ತೆ ಮತ್ತು ಏನು ಪರಿಹಾರ ಅನ್ನೋದನ್ನು. ಅದಕ್ಕೆ ಕೆಲವೊಬ್ಬರು ನನಗೆ ಅಲ್ಲೇ ಕಾಮೆಂಟ್ ಮಾಡಿದ್ರು, ಮತ್ತು ಇನ್ನು ಕೆಲವರು ಕೂಡ ಮೇಲ್ ಮಾಡಿದ್ರು. ಸೊ ಅದಕ್ಕೋಸ್ಕರ ನಾನು ಮೇಲ್ ಏನು ಮಾಡಿದ್ರು ಅಥವಾ ಕಾಮೆಂಟ್ಸ್ ಏನು ಮಾಡಿದ್ರು ಅಂದರೆ, ನಮಗೆ ಹಾಸ್ಪಿಟಲ್ಗೆ ಹೋಗೋದಕ್ಕೆ ಇಷ್ಟ ಆಗಲ್ಲ, ಮತ್ತು ಹೇಳ್ಕೊಳೋದಕ್ಕೂ ಅದನ್ನು ಬೇರೆಯವ್ರ ಹತ್ರ ಅಥವಾ ಡಾಕ್ಟರ್ ಹೇಳ್ಕೊಳೋಕ್ಕೂ ಮುಜುಗರ ಆಗುತ್ತೆ. ಊಟದಲ್ಲಿ ಅಥವಾ ಮನೆಯಲ್ಲಿ ಸಿಗುವಂಥ ಪದಾರ್ಥದಲ್ಲಿ ಊಟದಲ್ಲಿ ಏನಾದರೂ ನಾವು ಅದನ್ನು ಸರಿ ಮಾಡ್ಕೋಬೋದಾ ಅಂತ ಕೇಳಿದರು. ಸೊ ಅವರಿಗೆಲ್ಲ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಓಕೆ, ಏನಪ್ಪ ಅದು ಊಟದಲ್ಲಿ ಹೇಗೆ ಸರಿ ಮಾಡ್ಕೋಬೋದು ಅಂದರೆ, 100% ಸರಿ ಮಾಡ್ಕೋಬೋದು. ನಾನು ಅದನ್ನು ಸರ್ಚ್ ಮಾಡಿ ನೋಡಿದ್ಮೇಲೆ ಗೊತ್ತಾಯಿತು. ಮೊದಲನೇದಾಗಿ ನಂಬರ್ 1 ಏನಂದರೆ ಬೆಳ್ಳುಳ್ಳಿಯನ್ನು ನೀವು ನಿಮ್ಮ ದಿನನಿತ್ಯದ ಊಟದಲ್ಲಿ, ಡೈಲಿ ಊಟದಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದ್ರಿಂದ, ಸ್ವಲ್ಪ ಜಾಸ್ತಿ ಅಂದರೆ kg ಗಟ್ಟಲೆ ಅಲ್ಲ, 1 ಅಥವಾ 2 ಯೂಸ್ ಮಾಡೋದ್ರಿಂದ, ಇನ್ ಕೇಸ್ ನಿಮಗೆ ಅದನ್ನು ಯೂಸ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ತುಪ್ಪದಲ್ಲಿ ಬೆಳ್ಳುಳ್ಳಿಯನ್ನು ಹುರಿದು ಫ್ರೈ ಮಾಡಿ ದಿನ 2 ಅಥವಾ 3-4 ತಿಂತಾ ಬರ್ತಾ ಇದ್ರೆ ಅದು ನಿಮ್ಮ ದೇಹದ ಬಾಡಿ ಹೀಟನ್ನು ಬ್ಯಾಲೆನ್ಸ್ ಮಾಡೋದ್ರಿಂದ ಅದು ಸಹ ನಿಮಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಮೊಟ್ಟೆಯನ್ನು ಸಹ ನೀವು ಡೈಲಿ 2 ಅಥವಾ 3 ಎಲ್ಲೋ ಅಲ್ಲ, 1 ಎಲ್ಲೋ ತಿಂದರೂ ಪರವಾಗಿಲ್ಲ, 2 ವೈಟ್ ಇರಲಿ, ಮೊಟ್ಟೆ ತಿನ್ನೋದ್ರಿಂದ ಸಹ ನಿಮಗೆ ಹೆಲ್ಪ್ ಆಗುತ್ತೆ. 10 ಬಾದಾಮಿಯನ್ನು ನೈಟ್ ನೆನೆಸಿ ಬೆಳಗ್ಗೆ ಎದ್ದು ಅದನ್ನು ಸಿಪ್ಪೆ ಬಿಡಿಸಿ ತಿನ್ನೋದ್ರಿಂದ ಅದು ಕೂಡ ನಿಮಗೆ ಯೂಸ್ ಆಗುತ್ತೆ. ಯಾಕೆಂದರೆ ಬಾದಾಮಿಯಲ್ಲಿ ಯಥೇಚ್ಛವಾದಂತಹ ವಿಟಮಿನ್ಗಳು ಮತ್ತು ಮಿನರಲ್ಗಳು ಸಹ ಬಾದಾಮಿಯಲ್ಲಿದೆ. ಮತ್ತು ಈರುಳ್ಳಿಯನ್ನು ನಿಮ್ಮ ಊಟ ಮತ್ತು ತಿಂಡಿಯಲ್ಲಿ ಜಾಸ್ತಿ ಸ್ವಲ್ಪ ಯೂಸ್ ಮಾಡೋದ್ರಿಂದ, ಆಲ್ಮೋಸ್ಟ್ ಎಲ್ಲರ ಮನೆ ತಿಂಡಿ ಊಟ ಅಂದ್ರೂ ಈರುಳ್ಳಿ ಹಾಕದೆ ಯಾವ ಅಡುಗೆನೂ ಮಾಡೋಕ್ಕಾಗಲ್ಲ. ಸ್ವಲ್ಪ ಜಾಸ್ತಿ ನಿಮಗೆ ಅಂತ ಮಾಡೋಕ್ಕೆ ಹೋದಾಗ ಸ್ವಲ್ಪ ಜಾಸ್ತಿ ಹಾಕಿಸ್ಕೊಂಡು ಮಾಡಿ ತಿನ್ನೋದ್ರಿಂದ ಅದು ಸಹ ನಿಮಗೆ ಬೆನಿಫಿಟ್ಸ್ ಇದೆ. ಅಶ್ವಗಂಧನ ನೀವು ಪುಡಿ ಮಾಡಿ ಡೈಲಿ ಹಾಲಲ್ಲಿ ಹಾಕೊಂಡು ಕುಡಿಯೋದ್ರಿಂದ 100% ನಿಮಗೆ ರಿಸಲ್ಟ್ ಸಿಗುತ್ತೆ ಅಂತ ಅದು ರಿಸರ್ಚಿಂದ ಕೂಡ ಪ್ರೂವ್ ಆಗಿದೆ. ಇದೆಲ್ಲದಕ್ಕಿಂತ ಮೇನ್ ಇಷ್ಟು ನೀವು ಟ್ರೈ ಮಾಡಿ. ನಾನು ಲಾಸ್ಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ದಯವಿಟ್ಟು ಮನೆಯಲ್ಲೇ ಊಟ ಮಾಡಿ. ಏಕೆಂದರೆ ಆಲ್ಮೋಸ್ಟ್ ನಿಮಗೆ ಗೊತ್ತಿರೋ ಪ್ರಕಾರ ಹೊರಗಡೆ ಎಲ್ಲ ಕೆಮಿಕಲ್ಲು ಮತ್ತು ತರಕಾರಿ ತೊಳಿದೆ ಏನೇನೋ ಮಾಡ್ತಾರೆ. ಸೊ ಆದಷ್ಟು ನೀವು ಹೊರಗಡೆ ಊಟ ಮಾಡೋದನ್ನು ಬಿಟ್ಟು, ಅದರಲ್ಲೂ ನಾನ್ ವೆಜ್ ಎಲ್ಲ ಹೊರಗಡೆ ತಿನ್ನೋದನ್ನು ಬಿಟ್ಟು ಮನೆಯಲ್ಲೇ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಹೆಲ್ದಿ ಫುಡ್ಡನ್ನು ತಿನ್ನೋದಕ್ಕೆ ಟ್ರೈ ಮಾಡಿ. ಮತ್ತು ಇದೆಲ್ಲದ್ರ ಜೊತೆ ಎಕ್ಸಸೈಸ್ ಮಾಡೋದನ್ನು ಮರೆಯಬೇಡಿ. ಇದೆಲ್ಲ ಮಾಡಿ ನಿಮಗೆ 100% ರಿಸಲ್ಟ್ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ ಕೇಸ್ ಇದೆಲ್ಲ ನಾನು ಹೇಳಿದ ತಕ್ಷಣ 1 ವಾರ ಅಥವಾ 15 ದಿನ ಮಾಡಿ ಬಿಟ್ಬಿಟ್ಟು ಆಮೇಲೆ ಏನೂ ಆಗಲಿಲ್ಲ ಅಂತ ಹೇಳಬೇಡಿ. ಇದನ್ನು ಸ್ವಲ್ಪ ದಿನ ಕಂಟಿನ್ಯೂಸ್ ಆಗಿ 1 or 2, 3 months 2 ಅಥವಾ 3 ತಿಂಗಳು ನೀವು ಟ್ರೈ ಮಾಡಿ. 100% ರಿಸಲ್ಟ್ ಸಿಗುತ್ತೆ. ಇನ್ ಕೇಸ್ ಸಿಗಲಿಲ್ಲ ಅಂದಾಗ ನೀವು ದಯವಿಟ್ಟು ಡಾಕ್ಟರ್ನ ಕನ್ಸಲ್ಟ್ ಮಾಡೋದೇ ಬೆಟರ್ ಅಂತ ನನ್ನ ಅಭಿಪ್ರಾಯ.